ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ VTV ಬಳ್ಳಾರಿ. ನಾನು ನಿಮ್ಮ ರಾಧಾ. ಇಲ್ಲಿ ನಮ್ಮ ಮೇಡಮ್ ಅವರು ಇದ್ದಾರಾ, SIR ಬಗ್ಗೆ ಮಾತಾಡ್ತಾರ. ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ಕಾರ. ನಾವು ಬಳ್ಳಾರಿ ಪರವಾಗಿ ಅಂತಲ್ಲ, ಇಡೀ ಕರ್ನಾಟಕ ರಾಜ್ಯದ ಪರವಾಗಿಯೇ ನಾನು SIR ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ. SIR ಪ್ರಕ್ರಿಯೆ ನಮಗೆ ನಮ್ಮ ದೇಶಕ್ಕೇ ಅದು ಅನ್ವಯ ಆಗೋಲ್ಲ. ಯಾಕೆ ಅಂದರೆ ಈ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಂದು ಕೂಸು ಕೂಡ ಭಾರತೀಯ ಕೂಸು, ಪ್ರತಿಯೊಬ್ಬರು ಕೂಡ ಭಾರತೀಯ ಪ್ರಜೆಗಳು. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಈ ಪ್ರಕ್ರಿಯೆ ಇದ್ದಿಲ್ಲ. ಈಗ ಯಾತಕ್ಕೆ ಹೊಸ ಹುಟ್ಟು ಇದನ್ನು ಅಂದರೆ ಶ್ರೇಣೀಕೃತ ವ್ಯವಸ್ಥೆ ಏನಿತ್ತಲ್ಲ ಮೊದಲಿಗೆ, ಆ ಶ್ರೇಣೀಕೃತ ವ್ಯವಸ್ಥೆಯನ್ನು ಮತ್ತೆ ಮರುಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ನಡೀತಾ ಇದೆ ಕೂಡ. ಮುಂದೆ ಅದು ಕಂಪಲ್ಸರಿಯಾಗಿ ನಮಗೆ ಯಾರು ಎಲ್ಲಿರೋ ಬಡವರಾಗಿಯೇ ಇರಬೇಕು, ಶ್ರೀಮಂತರಾಗಿರಬೇಕು, ರಾಜಕೀಯದಲ್ಲೇ ಇರಬೇಕು, ಅಧಿಕಾರಿ ವರ್ಗ ಅಧಿಕಾರಿಗಳೇ ಇರಬೇಕು. ಬ್ರಾಹ್ಮಣಿಸಮ್ ಇದರಲ್ಲಿ ಫುಲ್ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಇಡೀ ದೇಶದ ದಲಿತ ಮತ್ತು ಹಿಂದುಳಿದ ವರ್ಗ, SC ST ಮೈನಾರಿಟಿ ಪೀಪಲ್ಸು ಇದಕ್ಕೆ ಈ ಅನಾಹುತಕ್ಕೆ ಈಡಾಗ್ತಾ ಇದ್ದೀವಿ. ಬೇರೆ ಈಗ ಕೂಲಿ ಕಾರ್ಮಿಕರು ಎಲ್ಲ ಬದುಕಲಿಕ್ಕೆ ಹೋಗಿರ್ತಾರೆ, ಬೆಂಗಳೂರು, ಕಲ್ಕಟ್ಟ, ಬಾಂಬೆನೋ ಎಲ್ಲ ಹೋಗಿರ್ತಾರೆ ಹೊಟ್ಟೆಪಾಡಿಗೆ. ಅವ್ರ ಮನೆಗಳಿಗೆ ಹೋದಾಗ ಬೀಗ ಹಾಕಿರೋದು ನೋಡಿ ಇಲ್ಲ ಅಂತಂದೇಳಿ ಯಾವ ಆಧಾರದ ಮೇಲೆ ನೀನು ಡಿಕ್ಲೇರ್ ಮಾಡ್ತೀಯ? ಸಂವಿಧಾನಾತ್ಮಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ವೋಟಿನ ಹಕ್ಕೇ ಇದ್ದಿಲ್ಲ ಈ ಹಿಂದೆ. ಯಾಕೆ ಅಂತಂದರೆ ವೋಟಿನ ಹಕ್ಕು ಕೇವಲ ಜಮೀನ್ದಾರರಿಗಿತ್ತು, ಆಮೇಲೆ ಡಿಗ್ರಿ ಮಾಡಿರೋರಿಗಿತ್ತು, ಆಮೇಲೆ ಟ್ಯಾಕ್ಸ್ ಕಟ್ಟೋರಿಗೆ ಮಾತ್ರನೇ ಆಗಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ವೋಟಿನ ಹಕ್ಕಿತ್ತು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೋಚನೆ ಮಾಡಿ ಅದಕ್ಕಾಗಿ ತಮ್ಮ ರಕ್ತವನ್ನೇ ಸುರಿಸಿ ಇಡೀ ಭಾರತೀಯ ಪ್ರಜರು ಇಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಬ್ಬ ಮನುಷ್ಯ ಒಂದು ಓಟು ಅಂತ ಅವರು ಕಷ್ಟಪಟ್ಟು ಸಂವಿಧಾನಾತ್ಮಕವಾಗಿ ನಮಗೆ ಕೊಟ್ಟಿದ್ದಾರೆ. ಆ ಸಂವಿಧಾನನ್ನೇ ನೀವು ತಿರಸ್ಕಾರ ಮಾಡ್ತೀರಿ ಅಂದರೆ ಇದು ಯಾವ ಒಂದು ಚುನಾವಣೆ ಆಯೋಗದ ಪ್ರಕ್ರಿಯೆ? ಚುನಾವಣೆ ಆಯೋಗ ಮೇಲಿಂದ ಎಳೆದು ಬಂದಿಲ್ಲ. ನಾವಾಗಿ ಕೂಡ ಅವರಿಗೆಲ್ಲ ಓಟ್ ಹಾಕಿ ಗೆಲ್ಲಿಸಿದಂಥ ಏನು ಮಹನೀಯರಿದ್ದಾರಲ್ಲ, ಅವರೆಲ್ಲರೂ ತಮಗೆ ಬೇಕಾದಂಥ ರೀತಿಯಲ್ಲಿ ಚುನಾವಣೆ ಆಯೋಗವನ್ನು ರಚನೆ ಮಾಡಿಕೊಂಡು ಅವರು ಹೇಳಿದಂತೆ ಕೇಳುವಂಥ ವ್ಯಕ್ತಿಗಳನ್ನು ಅಲ್ಲಿಟ್ಟುಕೊಂಡು ನಮ್ಮೆಲ್ಲರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೆಪ್ಟೆಂಬರ್ 1ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದಲಿತರು ಮತ್ತು ಯಾರ್ಯಾರು ವೋಟರ್ಸ್ ಇಲ್ಲೋ ಕಳೆದೋಗಿದ್ದಾರೆ. ಎಲ್ಲಿ ಕಳೆದೋಗ್ತಾರೆ? ಕಳೆದೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ, ಇದ್ದಾರೆ. ಆದರೆ ಇವರು ಕಳೆದೋಗಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಹೋಗಿ ಹೋರಾಟ ಮಾಡ್ತೀವಿ. ಚುನಾವಣೆ ಆಯೋಗದ ವಿರುದ್ಧವಾಗಿಯೇ ನಾವು ಏನು FIR ಮಾಡ್ತಾ ಇದ್ದೀವಿ. ನಮಗೆ ನ್ಯಾಯ ಬೇಕು, ಇಡೀ ಭಾರತೀಯರಿಗೆ ನ್ಯಾಯ ಬೇಕು. ಓಟಿನ ಹಕ್ಕನ್ನು ಕಸ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಓಟಿನ ಹಕ್ಕು ಬೇಕೇ ಬೇಕು. ಚುನಾವಣೆ ಆಯೋಗ ಮಾಡಿರ್ತಕ್ಕಂಥ ಈ ತಾರತಮ್ಯ ಇದೆಯಲ್ಲ, ಅದೆಲ್ಲಕ್ಕೆ ಧಿಕ್ಕಾರ. ಎಲ್ಲರಿಗೆ ನಮಸ್ಕಾರ. ಇದು SIR ಬಗ್ಗೆ 6 ತಿಂಗಳಿಂದ ನಾವು ಐಡೆಂಟ್ ಕಾರ್ಡ್ ಹೆಂಗೆ ಅಪ್ಲೈ ಮಾಡಬೇಕು, ಹೆಂಗೆ SR ಫಾರಮ್ ತುಂಬಬೇಕು, ಮನೆಗೆ ಹೋಗಿ ಡೋರ್ಗೆ ಹೋಗಿ ಸಮಸ್ಯೆಗಳು ಜನಗಳಿಗೆಲ್ಲ ಕೇಳು ನಾವು ಎಲ್ಲ ಫಾರಮ್ ತುಂಬಿ ನಾವೆಲ್ಲ ಅಪ್ಲಿಕೇಶನ್ನು ಅಂಗನವಾಡಿ ಟೀಚರ್ಗಳು ಎಲ್ಲ ಆಫೀಸರ್ಗಳು ಎಲ್ಲರೂ ಬಂದು BOLಗಳು ಮನೆಗೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನೋಡ್ಕೊಂಡು ಹೋದರೆ ಕೂಡ ಇವಾಗ ಅಕ್ಕ ಅಂದಂಗೆ ಸ್ವಲ್ಪ ಜನ ಬೊಂಬೆಗೆ ಹೋಗಿರ್ತಾರೆ, ಸ್ವಲ್ಪ ಜನ ಬೆಂಗಳೂರಿಗೆ ಹೋಗಿರ್ತಾರೆ. ಯಾಕಂದರೆ ಹೊಟ್ಟೆ ಪಾತ್ರ ಕೆಟ್ಟದು. ಇವಾಗ ಇಲ್ಲಿ ಕೂಲಿ ಕಡಿಮೆ ಕೊಡ್ತಾರಂತ ಬೆಂಗಳೂರಿಗೆ ಹೋಗೋರ ಇದ್ದಾರೆ, ಬೊಂಬೆಗೆ ಹೋಗೋರ ಇದ್ದಾರೆ, ದುಡ್ಕೊಂಡು ತಿಂಬೋರ ಇದ್ದಾರೆ. ಅಂಥವ್ರು ಮನೆಗೆ ಬಾಕ್ಲಿ ಬೀಗ ಹಾಕ್ಕೊಂಡು ಹೋಗ್ತಾರೆ. ಅಂಥ ಟೈಮ್ನಾಗ ನೀವು ಮನೆಗಿಲ್ಲ ಅಂತೇಳಿ ನೋಟಿಸ್ ಹಚ್ಚಿ ಹೋಗ್ತೀರಾ. ಫಸ್ಟು ಏನು ಮಾಡಬೇಕು, ಅವ್ರು ಬಂದಿದ್ದ ತಡೆ ಅವ್ರ ಸಮಸ್ಯೆ ಏನಾಯ್ತಂತ ಮನೆಗೆ ಡೋರ್ಗೆ BOLಗಳು ಹೋಗಿ ಮನೆಗೆಲ್ಲ ಇನ್ಕ್ವೈರಿ ಮಾಡಿ ಅದು ಓಕೆ ಮಾಡಬೇಕು. ಯಾಕಂದರೆ ಸ್ವಲ್ಪ ಜನ ಊರು ಬಿಟ್ಟು ಊರು ಹೋದವ್ರದ್ದು ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದೇ ಊರಾಗ ಒಂದೇ ಕಡೆಗೆ ಐಡೆಂಟಿಫೈ ಮಾಡ್ಕೋಬೋದು. ಸತ್ತಿದ್ದವರು ದಡ್ಡಾಗಿರೋರ್ದು ಅವ್ರದ್ದು ಕೂಡ ಅದು ಏನಿದ್ದು ನೋಡ್ಕೊಂಡು ಮಾಡ್ಬೋದು. ಯಾಕಂದರೆ ಜನಗಳು ಊರಿಗೆ ಹೋಗಿದ ಮೇಲೆ ಮನೆಗೆ ನೋಟಿಸ್ ಹಚ್ಚೋದು ತಪ್ಪು. ಯಾಕಂದರೆ ಯಾವುದನ್ನಾಗಲಿ ಮನೆಗೆ ಹೋಗಿ ತಿಳ್ಕೊಂಡು ಮಾಹಿತಿ ಗಮನ ತಗೊಂಡು ಮುಂದಕ್ಕೆ ನಡೆಸ್ಕೊಡ್ಬೇಕಂತ ಹೇಳ್ತಿದ್ದೀನಿ. ಎಲ್ಲರಿಗೆ ನಮಸ್ಕಾರ.
ನನ್ನ ಹೆಸರು ಮಲ್ಲೇಶ್ವರಿ ಅಂತೇಳಿ. ನಾವು ಚುನಾವಣಾ ಆಯೋಗದ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. 1ನೇ ತಾರೀಕು ಇಲ್ಲಿಂದ ಸೆಪ್ಟೆಂಬರ್ 1ನೇ ತಾರೀಕು ಫ್ರೀಡಮ್ ಪಾರ್ಕ್ನಿಂದ ಚುನಾವಣಾ ಆಯೋಗ ಆಫೀಸಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ. ನಮ್ಮದು ಇಷ್ಟೇ, ನಮ್ಮ ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಬೇಡ. ಯಾಕಂದರೆ ಯಾರು ಬೇರೆ ಹೊರದೇಶದವರು ಯಾರೂ ಇಲ್ಲ. ಬಾರ್ಡ್ರಲ್ಲಿ ಬಾರ್ಡ್ರ್ ಆ ಕಡೆ ಅಂದರೆ ಅಲ್ಲೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಅಂತೇಳಿ ಮಾಡಿದ್ದಾಯಿತು. ಕರ್ನಾಟಕದಲ್ಲಿ ಆ ಥರ ಯಾರು ಹೊರದೇಶದವರು ಇಲ್ಲ. ಹಾಗಾಗಿ ನಾವು ಇದನ್ನು ವಿರೋಧಿಸ್ತೀವಿ. 1ನೇ ತಾರೀಕು ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಸುಮಾರು ಒಂದು 25-30 ಸಾವಿರ ಜನ ಕಲಿತು ನಾವು SIR ಬಗ್ಗೆ ವಿರೋಧ ಮಾಡಿ ಫ್ರೀಡಮ್ ಪಾರ್ಕಿಂದ ಚುನಾವಣಾ ಕಚೇರಿವರೆಗೆ ನಾವು ಮುತ್ತಿಗೆ ಹಾಕ್ತೀವಿ. ಹಾಕಿ ಅವ್ರ ವಿರುದ್ಧ FIR ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಓಟು ನಮ್ಮ ಹಕ್ಕು ಅಂತಂದು ಮೇಡಮ್ ಅವರು ಎಲ್ಲ 1ನೇ ತಾರೀಕುಲಿಂದ ಅವರು ಸ್ಟ್ರೈಕ್ ಮಾಡ್ತೀವಿ, ನಾವು ಎಲ್ಲಿ ತನಕ ಆಗಲಿ ನಮ್ಮ ಓಟ್ ಬಗ್ಗೆ ನಾವು ಹೋರಾಡ್ತೀವಿ ಅಂತಂದು ಇಲ್ಲಿ ಹೇಳ್ತಾ ಇದ್ದಾಗ ಅವರು ಅಸಂವಿಧಾನಿಕ SIR ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಸೆಪ್ಟೆಂಬರ್ 1ರಂದು ಎಲೆಕ್ಷನ್ ಕಮಿಷನ್ ಚಲೋ. ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಅಸಂವಿಧಾನಿಕ ಈ ಕರ್ನಾಟಕದಲ್ಲಿ ನಡೆಯೋದಿಲ್ಲ. ಕರ್ನಾಟಕದಲ್ಲಿ ಚುನಾವಣಾ ಆಯೋಗದ SIR ಪ್ರಕ್ರಿಯೆ ಅಸಂವಿಧಾನಿಕ. ಕರ್ನಾಟಕದಲ್ಲಿ ಚುನಾವಣಾ ಆಯೋಗದ SIR ಪ್ರಕ್ರಿಯೆ ನಡೆಯೋದಿಲ್ಲ. ಕೇಂದ್ರ ಸರ್ಕಾರದ ಕೈಗೊಂಡಿಯಂತೆ ನಡೆದುಕೊಳ್ಳುತ್ತಿರುವ ಚುನಾವಣಾ ಆಯೋಗ SIR ನಡೆಯೋದಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ.